ನೋಡಿ ಸುಮತಿ, ನಮಗೆ ನಿಮ್ಮ ಮಗಳು ಫೋಟೋ ನೋಡಿದಾಗೆ ತುಂಬ ಅಂದರೆ ತುಂಬಾನೇ ಇಷ್ಟ ಆಗ್ಬಿಡ್ತು. ಹಾಗಾಗಿನೇ ನಿಮ್ಮ ಮನೆವರೆಗೂ ಬಂದಿರೋದು. ನೋಡಿ, ನಿಮಗೂ ಇಷ್ಟ ಆಗಿದ್ರೆ ನಾವಿಬ್ರು ಸಂಬಂಧ ಬೆಳೆಸಿ ಬೀಗ್ರಾಗ್ಬಿಡೋಣ, ಏನಂತೀರಾ? ಹೌದೌದು, ನಮಗೂ ನಿಮ್ಮ ಹುಡುಗನ ಫೋಟೋ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಟ್ಟ. ಏನು ಕೊರತೆ ಇಲ್ಲ ನೋಡಿ. ನಮ್ಮ ಮಗಳು ನಿಮ್ಮ ಮಗ ಜೋಡಿ ಅಂದರೆ ಜೋಡಿ. ನಾವೇ ನಿಮಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಬೇಕು ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ವಿ ಬರ್ತೀವಿ ಅಂತ. ನಮ್ಗಿನ್ನೇನು ಬೇಕಿತ್ತು ಅದೇ ಖುಷಿ ಆಯ್ತು ನೋಡಿ. ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಮಗಳಿಗೂ ನಿಮ್ಮ ಹುಡುಗ ತುಂಬಾನೇ ಇಷ್ಟ ಆಗಿದ್ದಾನೆ. ಹಾಗಾಗಿನೇ ಈ ಮದುವೆ ಮಾತುಕತೆನ ಮುಂದುವರ್ಸೋಣ. ನಾವಿಬ್ರು ನೀವು ಹೇಳ್ದಾಗೆ ಬೀಗ್ರಾಗ್ಬಿಡೋಣ. ಒಳ್ಳೇದಾಯ್ತು ನೋಡಿ ಬೀಗ್ರೆ. ಈ ಮದುವೆ ಹಾಗಾದ್ರೆ ನಮ್ಮ ಎರಡೂ ಕುಟುಂಬಗಳಿಗೂ ಇಷ್ಟ ಇದೆ ಅಂತ ಆಯ್ತು. ಹಾಗಾದ್ರೆ ಈ ಮದುವೆ ಮಾತುಕತೆನ ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗ್ಬೋದಾ? ಹಾ, ಹೌದು. ಅದೇ ಕೊಡೋದು ತಗೊಳ್ಳೋದ್ರ ಬಗ್ಗೆ ತಾನೇ ನೀವು ಮಾತಾಡ್ತಾ ಇರೋದು ಇವಾಗ. ನಮ್ಗೆ ಯಾವ ಅಭ್ಯಂತರ ಇಲ್ಲ. ನೀವು ಏನೇನ್ ಕೇಳ್ತೀರಾ, ಏನೇನ್ ಕೊಡ್ಬೇಕು, ನಮ್ಮ ಮಗಳಿಗೆ ಏನೇನ್ ಕೊಡ್ಬೇಕು ಎಲ್ಲಾನು ಇವಾಗ್ಲೇ ಹೇಳ್ಬೋದು. ಇದೇನ್ ಬೀಗ್ರೆ, ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನೋಡಿ ಬೀಗ್ರೆ, ನಮಗ್ ನೀವು ಯಾವುದನ್ನು ಕೊಡೋದು ಬೇಡ. ನಿಮ್ ಮುದ್ದಿನ ಮಗಳನ್ನ ನಮ್ಮ ಮನೆಗೆ ಸೊಸೆಯಾಗಿ ಕಳಿಸ್ಕೊಟ್ರೆ ಅಷ್ಟೇ ಸಾಕು. ನೋಡಿ, ನಾವಿವಾಗ ಮಾತಾಡ್ತಾ ಇರೋದು ಆ ವಿಷಯದ ಬಗ್ಗೆ ಅಲ್ಲ. ಹೇಗೂ ಎರಡು ಮನೆಗೂ ಒಪ್ಪಿಗೆ ಇದೆ ಈ ಮದ್ವೆ ಅಂದಮೇಲೆ ಮದ್ವೆ ಡೇಟ್ ಯಾವಾಗ ಅಂತ ಫಿಕ್ಸ್ ಮಾಡ್ಬಿಡೋಣ ಅಂತ ಕೇಳ್ತಿರೋದು. ಬೀಗ್ರೆ, ಈಗಿನ ಪ್ರಪಂಚದಲ್ಲೂ ಇಂಥವ್ರು ಇದ್ದಾರೆ ಅಂತ ನಾನಂತೂ ನಂಬೋದಕ್ಕೆ ಸಾಧ್ಯ ಇಲ್ಲ ನೋಡಿ. ಅಲ್ಲ, ಎಲ್ಲಿ ನೋಡಿದ್ರು ನಿಮಗೆ ಅಷ್ಟು ವರದಕ್ಷಿಣೆ ಬೇಕು, ಇಷ್ಟು ವರದಕ್ಷಿಣೆ ಬೇಕು ಅಂತ ಕೇಳ್ತಿರ್ತಾರೆ. ನೀವು ನೋಡಿದ್ರೆ ವರದಕ್ಷಿಣೆ ಏನು ಬೇಡ, ನಿಮ್ಮ ಮುದ್ದಿನ ಮಗಳನ್ನ ಕಳಿಸ್ಕೊಡಿ ಅಂತ ಹೇಳ್ತಿದ್ದೀರಾ. ನಿಮ್ಮಂತ ಒಳ್ಳೆ ಸಂಬಂಧ ಸಿಕ್ಕಿರೋದು ನಮ್ಮ ಪುಣ್ಯ ನೋಡಿ. ನೀವು ಹೇಳಿದ್ದು ಸರಿನೇ. ಆದಷ್ಟು ಬೇಗ ಮಕ್ಕಳು ಮದುವೆ ಮಾಡಬೇಕು. ಯಾವಾಗ ಏನು ಅಂತ ನೀವೇ ಒಂದಿನ ಹೇಳ್ಬಿಡಿ, ಪುರೋಹಿತರನ್ನ ಕೇಳಿ. ಅಯ್ಯಯ್ಯೋ, ಇದೇನಿದು ಅತ್ತೆ ಮಾವ ಎರಡು ಫ್ಯಾಮಿಲಿಯವ್ರು ಸೇರಿ ದಿಢೀರಂತ ಮದ್ವೆನೇ ಮಾಡೋದಕ್ಕೆ ಹೊರಟಿದ್ದೀರಲ್ಲ. ನೋಡಿ, ಇನ್ನೂ ನಾವಿಬ್ರು ಇವಾಗ ತಾನೇ ಪರಿಚಯ ಆಗ್ತಾ ಇದೀವಿ. ಹಾಗಾಗಿ ಒಂದ್ ಸ್ವಲ್ಪ ದಿನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಮಗೆ ಸದ್ಯಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಳ್ತೀವಿ, ಆಮೇಲೆ ಒಂದ್ ಸ್ವಲ್ಪ ಟೈಮ್ ಬಿಟ್ಟು ಮದುವೆ ಆಗ್ತೀವಿ. ಅಯ್ಯೋ, ಇದೇನಪ್ಪ ಹೀಗೆ ಹೇಳ್ತಿದ್ಯಲ್ಲ. ಅಲ್ಲ, ಎಂಗೇಜ್ಮೆಂಟ್ ಆಗಿ ತುಂಬಾ ದಿನ ಗ್ಯಾಪ್ ಬಿಡೋದು ಸರಿ ಅಲ್ವೇನೋ ಅಂತ. ಬೀಗ್ರೆ, ನನ್ ಮಗ ಹೇಳ್ತಿರೋದು ಸರಿಯಾಗೇ ಇದೆ. ಮಕ್ಕಳಿಬ್ರು ಒಂದ್ ಸ್ವಲ್ಪ ದಿನ ಒಟ್ಟಿಗೆ ಮಾತಾಡ್ಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಮದ್ವೆ ಆದ್ಮೇಲೆ ಇನ್ನೂ ನೆಮ್ಮದಿಯಾಗಿರ್ತಾರೆ ಅಲ್ವಾ? ಆಮೇಲೆ ಇವಾಗ ಇಬ್ರು ಅರ್ಥ ಮಾಡ್ಕೊಳ್ದೇ ಇರುವಾಗ ನಾವು ದಿಢೀರಂತ ಮದ್ವೆ ಮಾಡಿ ಆಮೇಲೆ ಚಿಕ್ಕ ಪುಟ್ಟ ವಿಷಯಕ್ಕೂ ಜಗಳ ಆಡೋದಕ್ಕಿಂತ ಇವಾಗ್ಲೇ ಸ್ವಲ್ಪ ಟೈಮ್ ಕೊಟ್ರೆ ಅವರಿಬ್ರು ಅರ್ಥ ಮಾಡ್ಕೊಂಡು ಮುಂದೆ ಹ್ಯಾಪಿಯಾಗಿರೋದಕ್ಕೆ ಒಳ್ಳೇದಾಗತ್ತೆ. ಏನಂತೀರಾ? ಹೌದೌದು, ಬೀಗ್ರು ಹೇಳ್ತಿರೋದು ಸರಿಯಾಗಿದೆ. ಮಕ್ಳಿಬ್ರು ಇವಾಗ ತಾನೇ ಪರಿಚಯ ಆಗಿದ್ದಾರೆ. ಇಬ್ರು ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಅವ್ರು ಹೇಳ್ದಾಗೆ ನಾವು ಮೊದಲು ಎಂಗೇಜ್ಮೆಂಟ್ ಮಾಡೋಣ, ಆಮೇಲೆ ಮದುವೆ ಡೇಟ್ನ ಸ್ವಲ್ಪ ನಿಧಾನವಾಗಿ ಲೇಟಾಗಿ ಫಿಕ್ಸ್ ಮಾಡಿದ್ರೆ ಆಯ್ತು. ಏನಂತೀರಾ? ಸರಿ, ಹಾಗಾದ್ರೆ ಎಲ್ರೂ ಒಪ್ಕೊಂಡಿದ್ರ ಅಂದ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಎರಡೂ ಕುಟುಂಬಗಳ ಒಪ್ಪಿಗೆ ಮೇರೆಗೆ ಅಂಕಿತಾ ಮತ್ತೆ ದೀಕ್ಷಿತ್ ಮದುವೆ ಪ್ರಸ್ತಾಪ ಆಗಿರತ್ತೆ. ದೀಕ್ಷಿತ್ ಹೇಳ್ದಾಗೆ ಮಕ್ಕಳಿಬ್ರು ಅರ್ಥ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ, ಸದ್ಯಕ್ಕೆ ಎಂಗೇಜ್ಮೆಂಟ್ ಮಾಡೋಣ, ಆಮೇಲೆ ಮದುವೆ ಮಾಡೋಣ ಅಂತ ಮನೆಯವರೆಲ್ಲರೂ ಒಪ್ಕೋತಾರೆ. ದೀಕ್ಷಿತ್, ಸರಿ ಸರಿ ಹೇಳಿ, ಏನ್ ಮಾಡ್ತಿದ್ದೀರಾ? ಮದುವೆ ಮಾತುಕತೆ ಆದ್ಮೇಲೆ ಅಂಕಿತಾ ಮತ್ತೆ ದೀಕ್ಷಿತ್ ಮೊಬೈಲ್ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ದಿನಾಲೂ ಕಾಲ್ ಮಾಡೋದು, ಮಾತಾಡೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು, ಫೋಟೋಸ್ನ ಶೇರ್ ಮಾಡೋದು ಎಲ್ಲನೂ ನಡೀತಾ ಇರುತ್ತೆ. ಅಮ್ಮ ಅಂಕಿತಾ, ಅಮ್ಮ ಅಮ್ಮ ಅದು ನೀನು ಯಾವಾಗ ಬಂದೆ? ಅಯ್ಯೋ ಪರವಾಗಿಲ್ಲ ಮಗಳೇ, ನೀನು ಮುಜುಗರ ಎಲ್ಲ ಮಾಡ್ಕೊಳ್ಬೇಡ. ನೀನಿವಾಗ ಅಳಿಯಂದ್ರ ಹತ್ರ ತಾನೇ ಮಾತಾಡ್ತಾ ಇದ್ದಿದ್ದು? ಹಾಂ, ಅದು ಹಾಂ ಅಮ್ಮ, ನಿನ್ನ ಅಳಿಯನ ಹತ್ರನೇ ಮಾತಾಡ್ತಾ ಇದ್ದೆ. ಅವರು ಫೋನ್ ನಂಬರು ಅವ್ರ ಅಮ್ಮನ ಹತ್ರ ಇಸ್ಕೊಂಡ್ರಂತೆ. ಹಾಗಾಗಿ ಅವಾಗಿವಾಗ ನನ್ನ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ನಿನಗೆ ಹೇಳಬೇಕು ಅಂದ್ಕೊಂಡೆ, ಆದರೆ ಅಯ್ಯೋ ಪರವಾಗಿಲ್ಲ ಬಿಡು ಮಗಳೇ. ಅವ್ರೇನು ಬೇರೆಯವ್ರ ಹತ್ರ ಮಾತಾಡ್ತಿದ್ದಾರಾ? ಅವ್ರ ಮದುವೆ ಆಗೋ ಹುಡುಗಿ ಹತ್ರನೇ ತಾನೇ ಮಾತಾಡ್ತಾ ಇರೋದು. ಏನು ತೊಂದರೆ ಇಲ್ಲ ಬಿಡು. ನೋಡು ಮಗಳೇ, ನೀನು ಇವಾಗಲೇ ಅವ್ರಿಗೆ ಏನು ಇಷ್ಟ ಇಲ್ಲ, ಮತ್ತು ಅವ್ರು ಏನು ಮಾಡ್ತಾರೆ, ಫ್ರೀ ಇದ್ದಾಗ ಏನು ಮಾಡ್ತಾರೆ, ಆಫೀಸಲ್ಲಿ ಏನು ಕೆಲಸ ಮಾಡ್ತಾರೆ, ಹಾಗೆ ಯಾರ ಜೊತೆ ತುಂಬ ಕ್ಲೋಸ್ ಆಗಿದ್ದಾರೆ, ಅಪ್ಪನ ಕಂಡ್ರೆ ಎಷ್ಟಿಷ್ಟ, ಅಮ್ಮನ ಕಂಡ್ರೆ ಎಷ್ಟಿಷ್ಟ, ಮನೇಲಿ ಸಂಡೇ ಟೈಮಲ್ಲಿ ಏನು ಮಾಡ್ತಾರೆ, ಹಾಗೆ ಅಡುಗೆ ಊಟ ತಿಂಡಿ ಅದರಲ್ಲೆಲ್ಲ ಏನೇನು ಇಷ್ಟ, ಹಾಗೆ ಅವ್ರಿಗೆ ಕೆಟ್ಟ ಅಭ್ಯಾಸ ಏನಿದೆ, ಒಳ್ಳೆ ಅಭ್ಯಾಸ ಏನಿದೆ, ಯಾರ ಜೊತೆ ಹೆಚ್ಚು ಸಮಯ ಕಳೀತಾರೆ, ಪ್ರತಿಯೊಂದನ್ನು ತಿಳ್ಕೋಬೇಕು. ನೀನು ಅವ್ರ ಹೆಂಡತಿ ಆಗೋಳು. ಹಾಗಾಗಿ
ಅವ್ರ ಬಗ್ಗೆ ಎಲ್ಲಾನು ಗೊತ್ತಿರಬೇಕು. ನಿಧಾನವಾಗಿ ಅವ್ರ ಹತ್ರ ಕೇಳಿ ಕೇಳಿ ತಿಳ್ಕೊ. ಹಾಗೆ ಅವ್ರಿಗೆ ಜಾಸ್ತಿ ಕೋಪ ಬರ್ಸ್ಬೇಡ. ಅವ್ರೇನಾದ್ರೂ ಹೇಳ್ದಾಗ, ಕೋಪದಲ್ಲೇನಾದ್ರೂ ಬೈದಾಗ ನೀನೇ ತಾಳ್ಮೆಯಿಂದ ಇರು. ಅವಾಗ ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಅಂತ ಅವ್ರ ಮನ್ಸಲ್ಲೂ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಹಾ, ಸರಿಯಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ಮಗಳೇ, ಯಾವಾಗ್ಲೂ ನಿನ್ ಗಂಡನ ಬಗ್ಗೆ ಮಾತ್ರನೇ ವಿಚಾರಿಸ್ಕೊಳ್ಳೋದಲ್ಲ, ನಿನ್ನ ಅತ್ತೆ ಮಾವನ ಆರೋಗ್ಯ ಹೇಗಿದೆ, ಏನ್ ಮಾಡ್ತಿದ್ದಾರೆ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ ಅಂತ ಅವ್ರ ಬಗ್ಗೆನೂ ಸ್ವಲ್ಪ ವಿಚಾರಿಸ್ಕೋಬೇಕು. ಅವಾಗ ನಿನ್ ಗಂಡ ಆಗೋನಿಗೂ ಎಷ್ಟು ಒಳ್ಳೆಯವಳು, ಇವಾಗ್ಲೇ ನನ್ನ ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ದಾಳೆ ಅಂತ ಅವನಿಗೂ ಒಳ್ಳೆ ಅಭಿಪ್ರಾಯ ಬರುತ್ತೆ. ಹಾ ಅಮ್ಮ. ಸರಿ, ಹಾಗಾದ್ರೆ ನೀನು ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ನಾನು ಬಂದು ಎಲ್ಲ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಅಳಿಯಂದ್ರು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ನೀನು ಫೋನ್ ಮಾಡು, ನಂಗೆ ಬೇರೆ ಕೆಲಸ ಇದೆ. ಹಲೋ, ಹಾಯ್ ದೀಕ್ಷಿ, ಏನು ಮಾಡ್ತಿದ್ದೀರಾ? ಕೆಲಸ ಎಲ್ಲ ಮುಗೀತಾ? ಕೆಲಸ ಮಾಡಿ ಸುಸ್ತಾಯ್ತಾ? ಹಾ ಬೇಬಿ, ಒಂದು ಸ್ವಲ್ಪ ಸೊಂಟ ಎಲ್ಲ ನೋಯ್ತಾ ಇದೆ. ಬರ್ತೀಯಾ? ಸೊಂಟನ ಸ್ವಲ್ಪ ಮಸಾಜ್ ಮಾಡಿ ಹೋಗ್ತೀಯಾ? ಸ್ವಲ್ಪ ರಿಲೀಫ್ ಅನಿಸುತ್ತೆ. ಹಾ, ಅಬ್ಬಬ್ಬಬ್ಬಬ್ಬ ದೀಕ್ಷಿ, ಇವಾಗ ನೀವು ತುಂಬ ನಾಟಿ ಆಗ್ತಿದ್ದೀರಾ. ನೋಡಿ, ಏನೇ ಇದ್ರೂ ಮದುವೆ ಆದಮೇಲೆ ಹೇಗೋ ಇನ್ನೊಂದು ಸ್ವಲ್ಪ ದಿನಕ್ಕೆ ಮದುವೆ ಕೂಡ ಡೇಟ್ ಫಿಕ್ಸ್ ಆಗುತ್ತೆ ಅಲ್ವಾ? ಆವಾಗ ನಿಮ್ಮ ಸೊಂಟನ ನಾನೇ ಮಸಾಜ್ ಮಾಡ್ತೀನಿ. ಇದೇನು ಅಂಕಿತಾ ಹೀಗೆ ಹೇಳ್ತಿದ್ಯಾ? ನಾನು ನೀನು ಮದುವೆ ಆಗಬೇಕಾಗಿರೋರು. ನಮ್ಮ ಮಧ್ಯೆ ಈ ರಿಸ್ಟ್ರಿಕ್ಷನ್ ಎಲ್ಲ ಯಾಕೆ ಹೇಳೋ? ನಾನು ನೀನು ಒಂದ್ಸರಿನೂ ಭೇಟಿ ಆಗೇ ಇಲ್ಲ. ಇಫ್ ಯು ಡೋಂಟ್ ಮೈಂಡ್, ನಾಳೆ ನನಗೆ ಹೇಗೂ ವೀಕೆಂಡ್ ಇದೆ, ನಾನು ನೀನು ಭೇಟಿ ಆಗೋಣವಾ? ಸ್ವಲ್ಪ ಹೊತ್ತು ಆರಾಮಾಗಿ ಇಬ್ರು ಟೈಮ್ ಸ್ಪೆಂಡ್ ಮಾಡೋಣ. ನನ್ನ ಬಗ್ಗೆ ನೀನು ತಿಳ್ಕೊ, ನಿನ್ನ ಬಗ್ಗೆ ನಾನು ತಿಳ್ಕೊಳ್ತೀನಿ. ಏನು, ನಾವಿಬ್ರು ಮೀಟ್ ಆಗೋದಾ? ಅಯ್ಯಯ್ಯೋ, ಇಲ್ಲಪ್ಪ, ಮನೇಲಿ ಗೊತ್ತಾದ್ರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಮನೇಲಿ ಒಪ್ಕೊಳ್ಳೋದು ಇಲ್ಲ. ಅರೆ, ಇದೇನು ಅಂಕಿತಾ, ನೀನೇ ಮಾತಾಡಬೇಕು ತಾನೇ. ನಾವು ಮುಂದೆ ಮದುವೆ ಆಗೋರು. ಹೀಗಿರುವಾಗ ಇಬ್ರು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಒಟ್ಟಿಗೆ ಓಡಾಡಬೇಕು, ಸುತ್ತಾಡಬೇಕು, ರೆಸ್ಟೋರೆಂಟಿಗೆ ಹೋಗಿ ಲಂಚ್ ಮಾಡಬೇಕು. ಆವಾಗ ಏನಾದರೂ ಮಾತಾಡ್ತೀವಿ. ಹೀಗೆ ಯಾವಾಗಲೂ ಫೋನಲ್ಲೇ ಮೆಸೇಜು, ಮಾತು, ಕಾಲು ಇಷ್ಟೇ ಆದರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಹೇಳು? ನೀನೇ ಮಾತಾಡು, ನಿಮ್ಮ ಅಪ್ಪ ಅಮ್ಮನ ಹತ್ರ ಒಂದ್ಸಾರಿ ಕೇಳಿ ನೋಡು. ನಾಳೆ ಇಬ್ರು ಹೋಗೋಣವಾ ಪ್ಲೀಸ್? ಸರಿ, ಹಾಗಾದ್ರೆ ಒಂದ್ಸಾರಿ ಅಪ್ಪ ಅಮ್ಮನ ಹತ್ರ ಕೇಳಿ ನಿಮಗೆ ಫೋನ್ ಮಾಡ್ತೀನಿ, ಆಯ್ತಾ? ಅವ್ರು ಒಪ್ಕೊಂಡ್ರೆ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಬರ್ತೀನಿ. ಒಪ್ಕೊಂಡ್ರೆ ಅಲ್ಲ ಬೇಬಿ, ನೀನು ಒಪ್ಪಿಸ್ಬೇಕು. ನನಗೆ ಗೊತ್ತು ನೀನು ಒಪ್ಪಿಸ್ತೀಯಾ ಅಂತ. ಐ ಆಮ್ ವೇಟಿಂಗ್ ಬೇಬಿ. ಇಷ್ಟು ದಿನ ಬರೀ ಫೋನಲ್ಲಿ ಮೆಸೇಜು ಕಾಲು ಮಾಡ್ತಾ ಇದ್ದವರು ಇವಾಗ ನೇರ ಭೇಟಿ ಆಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಮಗನೇ, ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಹುಷಾರಾಗಿ ಬಂದೆ ತಾನೆ? ಏನು ತೊಂದರೆ ಆಗಿಲ್ವಲ್ಲ? ಹಾಂ ಅಪ್ಪ, ಯಾವ ತೊಂದರೆನೂ ಆಗಿಲ್ಲ. ಮತ್ತೆ ಮನೇಲಿ ಮದುವೆ ತಯಾರಿ ಜೋರಾಗಿ ನಡೀತಿದ್ಯಾ? ನಾನು ನಿಮ್ಮ ಜೊತೆ ಇದ್ದಿದ್ರೆ ಸಹಾಯ ಆಗ್ತಾ ಇತ್ತು. ಆದರೆ ಏನು ಮಾಡೋದು ಹೇಳು, ಆಫೀಸಲ್ಲಿ ನನ್ನನ್ನು ಬಿಡೋ ಹಾಗೆ ಕಾಣಿಸ್ತಿಲ್ಲ. ಅಲ್ಲಿ ಇಲ್ಲಿ ಅಂತ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾನೆ ಇದ್ದಾರೆ. ಎಲ್ಲಿ ಮದುಮಗಳೆಲ್ಲೂ ಕಾಣ್ತಾನೆ ಇಲ್ಲ. ಮದುಮಗ ಹೇಗಿದ್ದಾನೆ? ನೀನು ಫೋಟೋ ಕಳಿಸಿದ ಹಾಗೆ ಇದ್ದಾನಾ? ಹೌದು ಕಣೋ ಅರ್ಜುನ್, ನಾನು ನಿನ್ಗೊಂದು ಫೋಟೋ ಕಳಿಸಿದ್ದೆ ನೋಡು. ಆ ಫೋಟೋದಲ್ಲಿ ಅಳಿಯಂದ್ರು ಹೇಗಿದ್ದಾರೋ ನಿಜವಾಗ್ಲೂ ಕೂಡ ಎದುರಿಗೂ ಹಾಗೆ ಇದ್ದಾರೆ ಕಣೋ. ಯಾವ ವ್ಯತ್ಯಾಸನೂ ಇಲ್ಲ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದಾರೆ. ನಿನ್ ತಂಗಿಗೆ ಹೇಳಿ ಮಾಡಿಸಿದಾಗಿದ್ದಾರೆ. ಓ ಹೌದಾ? ಹಾಗಾದರೆ ಒಳ್ಳೇದಾಯ್ತು. ಹುಡುಗನ ತಂದೆ ತಾಯಿ ಎಲ್ಲರೂ ಒಳ್ಳೆಯವರೇ ತಾನೆ? ಮದುವೆ ಯಾವಾಗ ಡೇಟ್ ಫಿಕ್ಸ್ ಮಾಡಿದ್ರಿ? ಹಾ ಕಣೋ, ಬೀಗರು ನಮ್ಮ ಹಾಗೇನೆ ತುಂಬಾ ಒಳ್ಳೆಯವರು. ನಮ್ಮ ಮನೆಗೆ ಸರಿಯಾದ ಸಂಬಂಧ ಸಿಕ್ಕಿದೆ ನೋಡು. ಮದುವೆ ಡೇಟು ಇನ್ನು 4 ತಿಂಗಳು ಬಿಟ್ಟು ಫಿಕ್ಸ್ ಮಾಡೋಣ ಅಂತ ಕಣೋ. ಮತ್ತೆ ಇಬ್ರು ಟೈಮ್ ಸ್ಪೆಂಡ್ ಮಾಡಬೇಕು, ಇಬ್ರು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಒತ್ತಾಯ ಮಾಡಿಲ್ಲ. ಮಕ್ಕಳಿಷ್ಟನೇ ನಮ್ಮಿಷ್ಟ ಅಲ್ವಾ? ಮನೆಯವರೆಲ್ಲರೂ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಂಕಿತಾ ಬಂದು ದೀಕ್ಷಿತ್ ಹೇಳ್ದಾಗೆ ಹೊರಗಡೆ ಹೋಗೋ ಪ್ಲಾನ್ನ ಮನೆಯವರೆಲ್ಲರಿಗೆ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ? ಇನ್ನೂ ಮದುವೆನೇ ಆಗಿಲ್ಲ, ಇನ್ನೂ ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು. ಅಷ್ಟರೊಳಗೆ ಹೀಗೆ ಎಲ್ಲ ಕಡೆ ಸುತ್ತೋದು, ಒಟ್ಟಿಗೆ ಓಡಾಡೋದು, ಅಲ್ಲಿ ಇಲ್ಲಿ ತಿರ್ಗೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ನೀನು ಹೋಗೋದು ಬೇಡ ಅನ್ನಿಸ್ತಿದೆ. ಹೌದಮ್ಮ ಅಂಕಿತಾ, ನಿನ್ನಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ನೋಡ್ದವರೆಲ್ಲ ಏನ್ ಅಂದ್ಕೊಳ್ಳಲ್ಲ ಹೇಳು. ಅಯ್ಯೋ ಅಮ್ಮ, ಏನು ಅಂದ್ಕೊಳ್ತಾರೆ ನೋಡು. ಅವರಿಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ, ಮುಂದೆ ಮದುವೆ ಆಗೋರು. ಹೀಗಿರುವಾಗ ಅವರಿಬ್ರು ಎಲ್ಲೇ ಓಡಾಡಿದ್ರು ಯಾರೂ ತಪ್ಪು ತಿಳ್ಕೊಳ್ಳಲ್ಲ ನೋಡು. ಇವಾಗ ಡೇಟ್ ಅಂತ ಸುತ್ತೋದು, ಎಲ್ಲ ಕಡೆ ಓಡಾಡೋದು, ರೆಸ್ಟೋರೆಂಟಿಗೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು ಇದೆಲ್ಲ ಕಾಮನ್ ಆಗಿದೆ. ಅವರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಯೂಸ್ ಆಗುತ್ತೆ. ಇಬ್ರು ಹೋಗಿ ಬರಲಿ ಬಿಡು. ಏನು ಜಸ್ಟ್ ಹೊರಗಡೆ ಓಡಾಡ್ಕೊಂಡು ರಿಟರ್ನ್ ಮನೆಗೆ ತಾನೇ ಬರೋದು. ಹೌದಪ್ಪ, ಜಾಸ್ತಿ ದೂರ ಏನ್ ಹೋಗಲ್ಲ.
ಇಲ್ಲೇ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆಯಲ್ಲ, ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಏನಾದರೂ ತಿಂದ್ಕೊಂಡು ಹಾಗೆ ವಾಪಸ್ ಮನೆಗೆ ಬರ್ತೀನಿ. ಹಾಗಾದ್ರೆ ಸರಿ ಮಗಳೇ, ಹುಷಾರಾಗಿ ಹೋಗ್ಬಾ ಆಯ್ತಾ. ಅಳಿಯಂದ್ರನ್ನ ಕೇಳಿದ್ವಿ ಅಂತ ಹೇಳು. ಮಕ್ಕಳಿಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಸಿಕ್ಕಾಗತ್ತೆ ಅಂತ ಮನೆಯವ್ರು ಕೂಡ ಅವರನ್ನ ಹೊರಗಡೆ ಕಳ್ಸೋದಕ್ಕೆ ಒಪ್ಕೊಳ್ತಾರೆ. ಇದಾದ್ಮೇಲೆ ಅಂಕಿತಾ ಮತ್ತೆ ದೀಕ್ಷಿತ್ ಇಬ್ರು ಪಾರ್ಕಲ್ಲಿ ಸಿಗೋದು, ರೆಸ್ಟೋರೆಂಟಿಗೆ ಹೋಗೋದು, ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಹಾಗೆ ಮೂನ್ ವಾಕ್ ಮಾಡೋದು, ಹೀಗೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಮಾಡಿ ಇನ್ನೂ ಹತ್ರ ಆಗಿರ್ತಾರೆ. ಒಂದಿನ ಇದ್ದಕ್ಕಿದ್ದಾಗೆ ದೀಕ್ಷಿತ್ ಅಂಕಿತನ್ನ ಒಂದು ರೂಮಿಗೆ ಕರ್ಕೊಂಡು ಬರ್ತಾನೆ. ಅರೆ, ಇದೇನ್ ದೀಕ್ಷಿ, ಈ ರೂಮ್ ನೋಡ್ತಾ ಇದ್ರೆ ಯಾರೋ ಫಸ್ಟ್ ನೈಟಿಗೆ ರೆಡಿ ಮಾಡಿಟ್ಟಿರೋ ಹಾಗಿದೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ವಾ? ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು ಬೇಬಿ, ಆದರೆ ಬೇರೆ ಯಾರಿಗೂ ಅಲ್ಲ, ನಮಗೇನೆ, ನಮ್ಮ ಫಸ್ಟ್ ನೈಟ್ಗೆ ರೆಡಿ ಮಾಡಿರೋದು. ಏನು ಏನ್ ಹೇಳ್ತಿದ್ದೀರಾ ದೀಕ್ಷಿ ನೀವು? ಇದು ನಮ್ಮ ಫಸ್ಟ್ ನೈಟ್ ರೂಮಾ? ಏನ್ ಹೀಗೆ ಮಾತಾಡ್ತಿದ್ದೀರಾ? ನಮ್ಗಿನ್ನೂ ಮದ್ವೆನೇ ಆಗಿಲ್ಲ, ನಾವ್ ಯಾಕೆ ಫಸ್ಟ್ ನೈಟ್ ಮಾಡ್ಕೊಳ್ತೀವಿ? ಅರೆ ಬೇಬಿ, ಮದುವೆ ಆಗದಿದ್ರೆ ಏನಾಯ್ತು, ಮುಂದೆ ಮದುವೆ ಆಗೋರು ತಾನೆ. ಇನ್ನೊಂದು 3 ತಿಂಗಳಲ್ಲಿ ನಮ್ಮಿಬ್ರು ಮದುವೆ ಆಗಿ ಹೋಗಿರುತ್ತೆ. ಹೀಗಿರುವಾಗ ನಾವು ಇವತ್ತೇ ಫಸ್ಟ್ ನೈಟ್ ಮಾಡ್ಕೊಂಡ್ರೆ ಏನು ತಪ್ಪು ಹೇಳು? ದೀಕ್ಷಿತ್, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಮೊದಲೇ ಹೇಳಿದೆ ಅಲ್ವಾ, ಇದೆಲ್ಲ ಮದ್ವೆ ಆದ್ಮೇಲೆನೆ ಅಂತ. ಆದ್ರೆ ಯಾಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೀರಾ? ಏನಾಗಿದೆ ನಿಮ್ಗೆ? ನೋಡಿ, ಮೊದಲು ನಾವಿಲ್ಲಿಂದ ಹೊರಡೋಣ ಬನ್ನಿ. ಬೇಬಿ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ, ಕೋಪ ಮಾಡ್ಕೊಳ್ಬೇಡ. ನೀನೇ ಯೋಚನೆ ಮಾಡು, ಇವಾಗ ನಾವು ಒಬ್ರನ್ನೊಬ್ರನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ, ಒಬ್ರನ್ನೊಬ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀವಿ. ಹೇಗಿರುವಾಗ ಮದುವೆ ಆದ್ಮೇಲಾದ್ರೆ ಏನೋ, ಇವಾಗಾದ್ರೆ ಏನೋ, ಹೇಗಿದ್ರು ನಮ್ಮಿಬ್ರ ಜೊತೆನೇ ತಾನೇ ಆಗೋದು, ಬೇರೆ ಯಾರ ಜೊತೆನೂ ಆಗಲ್ಲ ಅಲ್ವಾ? ಹಾಗಿರುವಾಗ ನೀನು ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಆದ್ರೂ ಅದ್ ಹಾಗಲ್ಲ ದೀಕ್ಷಿತ್. ಬೇಬಿ ಪ್ಲೀಸ್, ನನ್ನ ಅರ್ಥ ಮಾಡ್ಕೊ. ನಾನು ನಿನ್ನ ಹತ್ರ ಕೇಳಿದೆ, ಬೇರೆ ಯಾರನ್ನೂ ಕೇಳೋದಕ್ಕಾಗತ್ತಾ? ನೀನೇ ಯೋಚನೆ ಮಾಡು. ಮುಂದೆ ನನ್ನ ಮದುವೆ ಆಗಬೇಕಾಗಿರೋಳು, ನನ್ಗೆ ಏನಿಷ್ಟ ಇಲ್ಲ, ಯಾವಾಗ ಏನು ಬೇಕು ಅನ್ನೋದನ್ನ ನೀನೇ ತಾನೇ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಹೀಗೆ ಮಾಡ್ತಿದ್ಯಾ? ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ನಿನ್ನ ಮೋಸ ಮಾಡ್ತೀನಿ ಅಂತನಾ? ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಬೇಬಿ. ಐ ಲವ್ ಯು, ಬಟ್ ಐ ವಾಂಟ್ ಯು. ಯಾವತ್ತಿದ್ರೂ ನಿನ್ನ ಜೊತೆನೇ ತಾನೇ. ನಾನು ನಾಳೆ ಮಾಡೋದನ್ನ ಇವತ್ತೇ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಯ್ಯೋ, ಅದ್ ಹಾಗಲ್ಲ. ಇನ್ನೇನು ಮತ್ತೆ? ಪ್ಲೀಸ್ ಬೇಬಿ, ಪ್ಲೀಸ್ ಒಪ್ಕೋ. ಅಂಕಿತಾ ಮತ್ತೆ ದೀಕ್ಷಿತ್ ಇಷ್ಟು ದಿನದಲ್ಲಿ ತುಂಬಾನೇ ಹತ್ರ ಆಗಿರ್ತಾರೆ. ಇಬ್ರು ಅರ್ಥ ಮಾಡ್ಕೊಂಡಿರ್ತಾರೆ, ಇಬ್ರು ಪ್ರೀತಿ ಮಾಡ್ತಾ ಇರ್ತಾರೆ, ಪ್ರೀತಿನ ನಿವೇದನೆ ಕೂಡ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಂಕಿತನಿಗೆ ಕೂಡ ದೀಕ್ಷಿತ್ ಹೇಳ್ತಿರೋದು ಸರಿ ಅಂತಾನೆ ಅನ್ಸುತ್ತೆ. ಮುಂದೆ ಆದ್ರೂ ಇವನ್ ಜೊತೆನೆ ತಾನೆ, ಅದನ್ನ ಇವತ್ ಮಾಡೋದ್ರಲ್ಲಿ ಯಾವ ತಪ್ಪಿಲ್ಲ ಅಂತ ಅವಳು ಕೂಡ ಅವನ ಆಸೆಗೆ ಒಪ್ಪಿಗೆ ಕೊಡ್ತಾಳೆ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಓಹೋ, ಬೀಗ್ರೆ, ನೀವೇ ಫೋನ್ ಮಾಡಿದ್ದು ಒಳ್ಳೇದಾಯ್ತು ನೋಡಿ. ನಾನೇ ನಿಮಗೆ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ. ಎಂಗೇಜ್ಮೆಂಟ್ ಆಗಿ ಸುಮಾರು ತಿಂಗಳೇ ಕಳೀತಾ ಬಂತು. ಮದುವೆ ಬಗ್ಗೆ ಮಾತಾಡ್ದೆ ನಾವು ಸುಮ್ಮನೆ ಆಗ್ಬಿಟ್ವಿ. ಈಗ ಮಕ್ಕಳು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಮದುವೆನ ಫಿಕ್ಸ್ ಮಾಡಿ ಮದುವೆ ಒಂದು ಮಾಡಿಬಿಡೋಣ ಅಂತ ನಿಮ್ಮ ಹತ್ರ ಕೇಳಬೇಕು ಅಂತ ಫೋನ್ ಮಾಡಬೇಕು ಅನ್ಕೊಂಡಿದ್ದೆ. ಅದು ಅದು ಬೀಗ್ರೆ, ನಾನು ಕೂಡ ಮದುವೆ ಬಗ್ಗೆ ಮಾತಾಡಬೇಕು ಅಂತಾನೆ ಫೋನ್ ಮಾಡಿದೆ. ಅಯ್ಯೋ, ನನಗೂ ಅರ್ಥ ಆಗತ್ತೆ ಬೀಗ್ರೆ, ನಮ್ಮ ಹಾಗೇನೆ ನೀವು ಮದುವೆ ಇನ್ನೂ ಮಾಡಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀರಾ. ಪರವಾಗಿಲ್ಲ ಬಿಡಿ, ಇವಾಗ ಮುಂದಿನ ತಿಂಗಳಲ್ಲಿ ಪುರೋಹಿತರು ಡೇಟ್ ಕೊಟ್ಟಿದ್ದಾರೆ. ನಾವು ಅವಾಗಲೇ ಮದುವೆ ಮಾಡೋಣವಾ? ಏನಂತೀರಾ ಅಂತ ನಿಮ್ಮ ಹತ್ರ ಒಂದು ಮಾತು ಕೇಳೋದು ಅಂತ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀವೇ ಮಾಡಿಬಿಟ್ರಿ, ಒಳ್ಳೇದಾಯ್ತಲ್ಲ. ಅಯ್ಯೋ, ಅದು ಹಾಗಲ್ಲ ಬೀಗ್ರೆ, ಅದೇನಂದ್ರೆ ಇಷ್ಟು ದಿನ ಮದುವೆ ಮಾಡೋ ಯೋಚನೆ ಮಾಡ್ಕೊಂಡಿದ್ವಿ. ಆದರೆ ದಿಢೀರಂತ ನಿನ್ನೆ ರಾತ್ರಿ ನನ್ನ ಮಗ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ. ಏನು? ಏನ್ ಮಾತಾಡ್ತಿದ್ದೀರಾ ಬಿಗ್ರೆ ನೀವು? ಅಲ್ಲ, ಎಂಗೇಜ್ಮೆಂಟ್ ಎಲ್ಲ ಆಗಿ ಇಷ್ಟು ದಿನ ಇಬ್ರು ಸುತ್ತಾಡಿ ಇವಾಗ ದಿಢೀರಂತ ಮದುವೆ ಬೇಡ ಅಂದ್ರೆ ಏನ್ ಅರ್ಥ? ಹೌದು ಬಿಗ್ರೆ, ನಾವು ಅದನ್ನೇ ಕೇಳಿದ್ವಿ. ಆದ್ರೆ ಯಾಕೋ ಅವನು ಬೇಡ ಅಂದ್ರೆ ಬೇಡ ಅಂತಿದ್ದಾನೆ. ನನಗವಳು ಸೆಟ್ ಆಗಲ್ಲ, ನನಗೆ ಬೇರೆ ಹುಡುಗಿನ ನೋಡಿ ಅಂತ ಖಡಾಖಂಡಿತವಾಗಿ ಹೇಳ್ತಿದ್ದಾನೆ. ಹೀಗಿರುವಾಗ ನಾವು ಹೇಗೆ ತಾನೇ ಮದುವೆ ಮಾಡೋದಕ್ಕಾಗತ್ತೆ? ಈಗ ಮಕ್ಕಳಿಬ್ರು ಇಷ್ಟಪಟ್ರೆ ಮದುವೆ ಮಾಡೋದು ಸರಿ, ಇಷ್ಟ ಇಲ್ದೇನೆ ಮದುವೆ ಮಾಡಿ ಇಬ್ರು ಜೀವನನೂ ಹಾಳು ಮಾಡೋದಕ್ಕಾಗತ್ತಾ? ಸಾಕ್ ಮುಚ್ಚಮ್ಮ ಬಾಯ್ನ. ಮದುವೆ ಅವಾಗ್ಲೇ ಮಾಡೋಣ ಅಂದ್ರೆ ನಿಮ್ಮ ಮಗ ಟೈಮ್ ಕೇಳ್ದ, ಇವಾಗ ಟೈಮ್ ತಗೊಂಡು ಮಗಳ ಜೊತೆ ಸುತ್ತಿ ಇವಾಗ ಮದ್ವೆನೇ ಬೇಡ ಅಂತ ಹೇಳ್ತಿದ್ದಾನೆ. ನೀವು ನೋಡಿದ್ರೆ ನಿಮ್ ಮಗನ್ ತಾಳಕ್ ತಕ್ಕನಾಗಿ ಕುಡಿತಾ ಇದ್ದೀರಾ. ನೋಡಮ್ಮ, ಏನೋ ಪುಣ್ಯ ನಿಮ್ ಮಗ ಇಂತೋನು ನಂಬಿಸಿ ಮೋಸ ಮಾಡೋನು ಅನ್ನೋದು ಮದ್ವೆಗಿಂತ ಮೊದಲೇ ಗೊತ್ತಾಯ್ತು. ನನ್ನ ಮಗಳಿಗೆ
ಬೇರೆ ಒಳ್ಳೆ ಸಂಬಂಧನ ಹುಡ್ಕೊಳ್ತೀನಿ. ದಯಮಾಡಿ ಇನ್ಮೇಲೆ ಯಾವತ್ತೂ ನನ್ನ ಕಣ್ಣೆದ್ರಿಗೂ ಕಾಣಿಸ್ಕೋಬೇಡಿ. ರೀ ನೋಡಿ, ಮದ್ವೆಗಿಂತ ಮೊದಲು ಆ ಹುಡುಗ ಎಂತವನು ಅಂತ ಗೊತ್ತಾಗಿದ್ದಕ್ಕೆ ನಮ್ಮ ಮಗಳ ಜೀವನ ಬಚಾವಾಯ್ತು. ಇಲ್ಲ ಅಂದಿದ್ರೆ ನಮ್ಮ ಮಗಳ ಜೀವನ ನರಕ ಆಗ್ಬಿಡ್ತಾ ಇತ್ತು. ಎಂತವನ್ ನೋಡ್ರಿ, ಇಷ್ಟು ದಿನ ನನ್ನ ಮಗಳ ಜೊತೆ ಚೆನ್ನಾಗಿದ್ಕೊಂಡು ಇವಾಗ ಮದ್ವೆನೇ ಬೇಡ ಅಂತ ಹೇಳ್ತಿದ್ದಾನೆ. ದರಿದ್ರದವನು, ಹಾಳಾದವನು, ಹಾಳಾಗಿ ಹೋಗ್ಲಿ. ಅಂತೂ ನನ್ನ ಮಗಳ ಜೀವನ ಬದ್ಕೊಳ್ತಲ್ಲ, ಅಷ್ಟೇ ಸಂತೋಷ. ಒಂದು ಒಳ್ಳೆ ಹುಡುಗನ ನೋಡಿ ಅವ್ನ ಮನೆ ವಿಚಾರ ಎಲ್ಲಾನು ತಿಳ್ಕೊಂಡು ನನ್ನ ಮಗಳನ್ನ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು ಕಣ್ರಿ. ಹೌದು ಕಣೆ ಸುಮತಿ, ದೇವ್ರ ದೊಡ್ಡವನು. ಮದ್ವೆಗಿಂತ ಮೊದ್ಲೇನೆ ಅವ್ನು ಏನು ಅನ್ನೋದನ್ನ ತೋರ್ಸ್ಕೊಟ್ಟ. ಇಲ್ಲ ಅಂದಿದ್ರೆ ಮದ್ವೆ ಎಲ್ಲ ಆದ್ಮೇಲೆ ನನಗೆ ಇವಳು ಇಷ್ಟ ಇಲ್ಲ ಅಂತ ಬಿಟ್ಟೋಗ್ಬಿಟ್ಟಿದ್ರೆ ನನ್ನ ಮಗಳ ಗತಿ ಏನಾಗ್ಬೇಕಿತ್ತು ಹೇಳು. ಏನೋ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ನೋಡು, ಅವನಿಗಿಂತ ಚೆನ್ನಾಗಿರೋ ಹುಡುಗನ ಹುಡುಕಿ ನನ್ನ ಮಗಳ ಜೊತೆ ಮದ್ವೆ ಮಾಡಿಸ್ಬೇಕು. ನನ್ನ ಮಗಳ ಜೀವನ ಚೆನ್ನಾಗಿರೋದನ್ನ ನೋಡಿ ಅವನೇ ಸಂಕಟ ಪಡ್ಬೇಕು, ಹಾಗೆ ಮಾಡ್ಬೇಕು. ಮಗಳ ಮದ್ವೆ ಅರ್ಧಕ್ಕೆ ಮುರಿದೋಗಿರೋದ್ರಿಂದ ತಂದೆ ತಾಯಿ ಇಬ್ಬರಿಗೂ ಬೇಜಾರು ಆಗುತ್ತೆ, ಕೋಪನೂ ಬರುತ್ತೆ. ಆದ್ರೆ ಮಗಳ ಮದ್ವೆನ ಒಂದು ಒಳ್ಳೆ ಸಂಬಂಧ ನೋಡಿ ಆ ಹುಡುಗನ ಜೊತೆ ಮದ್ವೆ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ತಾರೆ. ಆದ್ರೆ ಅಂಕಿತನಿಗೆ ಮಾತ್ರ ತಾನು ಮಾಡಿರೋ ತಪ್ಪನ್ನ ತಂದೆ ತಾಯಿ ಎದುರಿಗೆ ಧೈರ್ಯವಾಗಿ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಹಾಗಂತ ಸುಮ್ಮನೆ ಮನ್ಸಲ್ಲಿ ಇಟ್ಕೊಳ್ಳೋ ಹಾಗೂ ಇಲ್ಲ ಆಗಿದೆ. ತಾನೊಬ್ಳೆ ನರಕ ಅನುಭವಿಸ್ತಾ ಇದ್ದಾಳೆ. ಇದು ಸಾಮಾನ್ಯವಾಗಿ ತುಂಬಾ ಜನ ಹೆಣ್ಮಕ್ಳು ಜೀವನದಲ್ಲಿ ನಡೀತಾ ಇದೆ. ಅದಕ್ಕೆ ಹೇಳ್ತಾ ಇರೋದು, ಎಂಗೇಜ್ಮೆಂಟ್ ಆಗಿದೆ ಅಂದ ಮಾತ್ರಕ್ಕೆ ಮದುವೆ ಆಗಿದೆ ಅಂತ ತಿಳ್ಕೊಬೇಡಿ, ಮುಂದೆ ಮದುವೆ ಆಗುತ್ತೆ ಅಂತಾನೂ ತಿಳ್ಕೊಬೇಡಿ. ಮದುವೆ ಅನ್ನೋದು ತಾಳಿ ಕಟ್ಟೋ ಕೊನೆ ಗಳಿಗೆವರೆಗೂ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲಿವರೆಗೂ ಟೈಮ್ ಇರುತ್ತೆ ನಮ್ಮ ಡಿಸಿಷನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋ ಬರ್ದಲ್ಲಿ ಇಬ್ರು ಸೇರಿ ತಪ್ಪು ಮಾಡಿದ್ರೆ ಕೊನೆಗೆ ಪಶ್ಚಾತ್ತಾಪ ಪಡ್ಬೇಕಾಗಿರೋದು ಹೆಣ್ಮಕ್ಳು ಮಾತ್ರನೇ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇರೋ ಹುಡುಗ ಯಾವುದೇ ಕಾರಣಕ್ಕೂ ಮದುವೆಗೆ ಮುಂಚೆ ನಿಮ್ಮ ದೇಹನ ಬಯಸಲ್ಲ. ಯಾವ ಹುಡುಗ ಮದುವೆಗೆ ಮುಂಚೆ ನಿಮ್ಮ ದೇಹನ ಬಯಸ್ತಾನೋ ಅವನು ಖಂಡಿತವಾಗ್ಲೂ ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆ ಇರಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರಾ? ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.